ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಕ್ಯಾಮರಾಗ ನಾನು ಕ್ಯಾಮ್ರಾನ ಟ್ರೈಪಡಿಗೆ ಹಾಕಿದ್ನಂದ್ರೆ ಈ ಥರ ಒಳ್ಳೆ ಮುಳ್ಳೆ ಚೆಕ್ ಮಾಡ್ಕೊತ ಇರ್ಬೇಕು ನೋಡಿರಿ. ಅದು ಗಾಳಿ ಭಾಳ ಇರ್ತಿರ್ತೈತೆ ನೋಡಿರಿ. ಮೊನ್ನೆ ಬಿತ್ತಂದ್ರೆ ಮೊಬೈಲೇ ಹೊಡಿತಿತ್ತು ರೀ ಫ್ರೆಂಡ್ಸ. ನಮ್ಮ ಲಕ್ ನೋಡಿರಿ ಏನೂ ಆಗಿಲ್ಲ. ಸೊ ಹಾಗಾಗಿ ಮತ್ತು ಒಬ್ಬಳೇ ಓಡಾಡ್ಬೇಕು ನೋಡಿರಿ. ಇವಾಗ ಮಕ್ಕಳು ಆವಾಗಿನ ಥರ ಸಪೋರ್ಟ್ ಅದು ಏನೂ ಕೂಡ ಮಾಡಲ್ಲಾಗ್ಯಾರ. ಸೊ ಹಾಗಾಗಿ ನಾನೇ ಎಕ್ಕರ್ಲಾಡಬೇಕು. ಬಟ್ ಇವಾಗ ಟ್ರೈಪಡಿಗೆ ಹಾಕಿದ್ದು ನೋಡಿರಿ, ಅದಕ್ಕಂತೇಳಿ ಮತ್ತೆ ಚೆಕ್ ಮಾಡ್ಕೋತಾ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಹೆಂಗೈತ್ರಿ ವಾತಾವರಣ? ನನಗಂತೂ ಇವಾಗ ಎಡಿಟಿಂಗ್ ಮಾಡುವಾಗಿನ ಒಂಥರ ಖುಷಿ ಅಂತ ಅನ್ಸಕತ್ತಿತ್ತು. ನಾವೆಲ್ಲ ಹಳ್ಳ್ಯಾಗ ಹುಟ್ಟಿ ಬೆಳೆದಾರು ನೋಡಿರಿ, ಹಾಗಾಗಿ ಈ ಥರ ವಾತಾವರಣ ನಮ್ಗೆ ಜಾಸ್ತಿ ಲೈಕ್ ಆಗ್ತದೆ. ಸೊ ಈ ಥರ ಮನೆ ನೋಡಿ ನಾನು ಹಿಡ್ಕೊಂಡಿರುವಂಥದ್ದು ಫಸ್ಟ್ ಬಾಡಿಗೆ ಹೋಗ್ಬೇಕಂತಂದ್ರೆ. ಇವಾಗ ಅಷ್ಟು ದಿನ ಎಲ್ಲ ಇದ್ದು ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಇದ್ವಿ, ಒಂಥರ ಫ್ರೀಡಮ್ ಥರ ಇದ್ವಿ. ಯಾರು ಕೇಳೋರು ಇದ್ದಿಲ್ಲ. ಆಮೇಲೆ ಬಂದು ಜಾಸ್ತಿ ಕಿರಿಕಿರಿ ಯಾರ್ದು ಇದ್ದಿದ್ದಿಲ್ಲ. ಆಮೇಲೆ ಯಾವುದಕ್ಕೂ ನಮ್ಮ ಪ್ರೈವೇಸಿಗೇನು ನಮ್ಗೆ ಅಲ್ಲಿ ತೊಂದರೆನೂ ಕೂಡ ಇದ್ದಿದ್ದಿಲ್ಲ. ಬಟ್ ನೀರಿಂದು ಅದೆಲ್ಲ ಈ ಥರ ಕೆಲಸ ಹೆಚ್ಚಿಗಿತ್ತು. ಸ್ವಲ್ಪ ಮಳೆ ಬಂದಾಗ ಹೈರಾಣ ಇತ್ತು ನೋಡಿರಿ ಫ್ರೆಂಡ್ಸ. ಬಟ್ ಆದರೂ ಏನೋ ಒಂಥರ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಮ್ಗೆ ಜೀವನದ ಪಾಠಗಳನ್ನು ಈ ಮನೆಗೆ ಕಲಿಸ್ಕೊಟ್ಟೈತಿ. ಸಾಕಷ್ಟು ಖುಷಿನೂ ಐತಿ. ಈ ಮನೆಗೆ ಬಂದಮೇಲೆ ನಮಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದಾಗೈತೆ ರೀ. ಒಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಿ, ಸಿಲ್ವರ್ ಬಟನ್ ಬಂತು, ಸಾಕಷ್ಟು ನನಗೆ ಒಳ್ಳೆ ಮೆಮೊರೀಸು ಕೂಡ ಇದ್ದಾವೆ ರೀ. ಬಟ್ ಅದು ಸ್ವಲ್ಪ ಆ ಥರದ್ದು ಮಳೆ ಬಂದಾಗ ಸ್ವಲ್ಪ ನೀರು ನಿಂದ್ರದು ಅದನ್ನು ಬಿಟ್ಟರೆ ಒಳ್ಳೆಯದನ್ನೇ ಆಗೈತಿ. ಯಾಕಂದ್ರೆ ನೀವೆಲ್ಲರೂ ನನಗೆ ಈ ಮನೆಗೆ ಬಂದ್ಮೇಲೆ ಸಿಕ್ಕಿರಿ, ಅದು ಖುಷಿ ನನಗೆ. ಸೊ ಬರ್ರಿ, ವಿಡಿಯೋನ ಮುಂಜಾನೆ ಶುರು ಮಾಡೀನಿ. ಸ್ವಲ್ಪ ಟಾಕ್ಯಾಗ ನೀರು ಇದ್ದೀವಿ ರೀ. ಮೈ ತೊಗೊಳಕ್ಕೆ ಮತ್ತು ಬೇರೆಲ್ಲ ನೀರು ಖಾಲಿ ಆಗಿದ್ದು, ಅದಕ್ಕಂತೇಳಿ ಮತ್ತು ಈ ನಳದ ನೀರು ತೊಗೊಂಡು ಇವಾಗ ನೀರಿಡೋಣ, ವಿಡಿಯೋ ಶುರು ಮಾಡೋಣ. ನಮ್ಮ ಮನೆಯವರು ಈಗ ಬಂದಾರ ನೋಡ್ರಿ ಫ್ರೆಂಡ್ಸ. ಅವ್ರಿಗಂತೂ ಭಾಳ ಲೈಕ್ ಆಗತ್ಬಿಟ್ಟೈತಿ ಒಲಿ ಹಚ್ಚೋದು. ಇವು ಕಟ್ಟಿಗೆ ಒಟ್ಟ ಆರಂಗಿಲ್ಲ ನೋಡ್ರಿ, ಹಂಗೆ ಉದ್ದಿನ ಕಡ್ಡಿ ಹತ್ತಿದಂಗೆ ಹತ್ತಿ ಬಿಡ್ತಾವೆ. ಅದಕ್ಕಂತೇಳಿ ಒಂದು 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 ಕಟ್ಟಿಗೆ ಇಟ್ಕೊಂತ ಕೊಂಡಿರ್ತಾರೆ. ಅವ್ರಿಗೆ ಭಾಳ ಇಷ್ಟ ಅಂತ ಅನ್ಸಕತ್ತೈತಿ ನೋಡ್ರಿ. ಇಷ್ಟು ನೀರು ಅದಾವ, ಇಷ್ಟು 3 ಮಂದಿ ಸಾಕಾಗ್ತಾವ. ಫುಲ್ಲು ಕಡಕ್ಕಾಗಿ ನೀರು ಕಾಸಿದ್ರೆ 3 ಮಂದಿಗೂ ಸಾಕಾಗ್ತಾವ್ರಿ. ಅಲ್ಲಿ ವಾಡ್ಯದಾಗ ಯಾವಾಗಾರ ಹಚ್ಚಿದ್ರೇನ್ರಿ ಹಿಂಗತಿ? ಪೈಲ ಕಾಸ್ತಿದ್ರಿ ಹಿಂಗೆ? ಓ, ಎಲ್ಲ ಗ್ಯಾಸ್ ಮ್ಯಾಗೆ ಸಣ್ಣವ್ರಿದ್ದಾಗಿಂದನೂ ಗ್ಯಾಸ್ ಮ್ಯಾಗಿಂದೇ ನೀರು ಮೈ ತಕೋತ ಬಂದಾರ್ರಿ ಅವರು. ಪಾಪ ಹೆಂಡ್ತಿ ಬಂದ್ಮ್ಯಾಗ ಒಲೆ ನೀರು ತಗೋಬೇಕು, ಅದಿಲ್ರಿ? ನೀವು ನೆನಪಿದ್ದಾಗಿಂದನು ಭೀ ಒಲೆ ಮ್ಯಾಗಿಂದ ಏನೋ ಅಡ್ಗೆ ಅಲ್ಲಿ ನೀರಲ್ಲಿ ಇದು ಯೂಸ್ ಮಾಡಿಲ್ಲ ನೀವು? ಮತ್ತು ಜಾಕಕ್ಕ ಮನೆಯಾಗ ಇತ್ತಲ್ರಿ? ಇಲ್ಲ, ಪೈಲ ಕೂಡಿತ್ತಲ್ಲ, ಅದಕ್ಕಂದನ. ನಮ್ಮ ಜಯ ಮಮ್ಮಿ ಮನೆ ಒಲೆ ಇತ್ರಿ. ಅವರು ನೀರು ಗೀರೆಲ್ಲ ಕಾಸ್ಕೊತಿದ್ರು ಒಲೆ ಮ್ಯಾಗನೇ. ನಾವೆಲ್ಲ ವಾಡ್ಯದಾಗ ಏನಾದರೂ ನಮ್ಮ ಹಿಂಗೆ ಹಾಳೆಗಳು ರದ್ದಿ ಏನಾದರೂ ಯೂಸ್ ಆಗಲೇ ಇರುವಂಥ ಕಟ್ಟಿಗೆ ಇದು ಅಂದ್ರೆ ಇಂಥ ಮಣಿಗಳ್ರಿ, ಇಂಥವೇನಾದರೂ ಇದ್ರೂ ಜಯ ಮಮ್ಮಿ ಕೊಡ್ತಿದ್ವಿ ರೀ ನಾವು. ಅವರೆಲ್ಲ ಹಚ್ತಿದ್ರು ಒಲೆ. ಹುಗ್ಗಿ ಅದು ಸಂಕ್ರಮಣದಾಗ ಒಲೆ ಮ್ಯಾಗೇ ಕುದಿಸ್ತಿದ್ರಿ ಅವರು, ಹೌದಿಲ್ರಿ? ಹುಗ್ಗಿ ಏನನ್ರಿ ನೀವು ಒಲೆ ಮ್ಯಾಗಿಂದು ಕುದಿರ್ತಿರ ಒಲೆ ಮ್ಯಾಗನೇ ಮಾಡಿದ್ದನೇ ಈಗನ ರುಚಿ ಇರುತ್ತೆ ನೋಡ್ರಿ. ಮಸ್ತಾಗಿ ಕಳ 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 ಅನ್ನಂಗೆ ಕುದಿರ್ತೈತಿ. ಸಾರು ನೋಡಿರಿ, ನೀವು ಬ್ಯಾಳಿನ ಒಲೆ ಮ್ಯಾಗ ಕುದಿ ಸಾರು ಮಾಡಿರಿ, ಎಷ್ಟು ರುಚಿ ಆಗುತ್ತೆ. ಕುಕ್ಕರ್ನಾಗ ಇಟ್ಟು ಮಾಡೋದಕ್ಕಿಂತ ಮಸ್ತು ಟೇಸ್ಟಿ ಅಂತ ಅನ್ನಿಸ್ತದೆ ನೋಡ್ರಿ. ಏನೂ ವೇಸ್ಟ್ ಆಗಲಿಲ್ಲ ರೀ ನಮ್ಮ ಕೆಲಸ, ಹೌದಿಲ್ರಿ? ಹೆಂಗಿತ್ತಲ್ಲ ಮಾರ್ಕೆಟ್? ಮೆಂತ್ಯ ಪಲ್ಯ ಕೊತ್ತಂಬರಿ ಹೆಂಗಿದೆ ಮ್ಯಾಗಂದ್ರೆ ಎಷ್ಟಕ್ಕದ್ರಿ? 50 ರೂಪಾಯಿ ಒಂದು ಸೂಡ? ಹೇಗೆ ಮೆಂತಿ ಪಲ್ಯ? 25 ರೂಪಾಯಿ. ಏವ್ವ, ಟಮಾಟಿ 20 ರೂಪಾಯಿ ಕಿಲೋ. ಜವಾರಿ ತಂದಿರಿ ಅಲ್ಲ? ಲಸುನರಿ ಅಟ್ಟೆ ಅದ? ಹಾಂ, ಒಂದು 4 ಅದಾವ ಬಿಟ್ರೆ ನಡೀತೈತಿ. ನೀರಂತೂ ಈಗ ಮಸ್ತ್ ಕಾಯ್ತಾವ್ರಿ. ಸ್ನೇಹ ಒಳಗಿಂದು ಕಸ ಹುಡ್ಗಕತ್ತಾಳ. ಕರಿಬೇವು ಹರ್ಕೊಂಬಂದಿದ್ವಲ್ರಿ ನಿನ್ನೆ, ಇಲ್ಲೇ ಕೊಡ್ದಾಗ ಹಾಕಿನ್ರಿ ಬೇರೆ ತಳಗೆ ಬಿಟ್ಟು. ಎಷ್ಟು ಮಸ್ತ್ ಫ್ರೆಶ್ ಕಾಣಿಸಕತ್ತಿದ್ದಾವೆ ನೋಡ್ರಿ. ಒಂದು ಪಾಟ್ನಾಗ ಹಾಕ್ಬೇಕು.
ಸೊ ಒಂದು ಪ್ಲಾಸ್ಟಿಕ್ ಪಾಟ್ನಾಗ ಮೆಂತೆ ಹಾಕಿದ್ದು ನೋಡ್ರಿ, ಅದು ಖರಾಬ್ ಆಗಿಬಿಟ್ಟಿತ್ತು ಮೆಂತೆ. ಅದಕ್ಕಂತೇಳಿ ನೀನು ಅದೆಲ್ಲ ಪ್ಲಾಸ್ಟಿಕ್ಕನ್ನು ಎಲ್ಲ ಕೊಟ್ಬಿಟ್ಟು ನೋಡ್ರಿ ಸಾಮಾನು. ಅದಕ್ಕೆ ಅದನ್ನು ಒಂದು ಈ ಥರ ಹಾಳ್ಯಾಗ ಹಾಕಿ ನೋಡ್ರಿ. ಮತ್ತು ಆಳಾಗ್ಬಿಟ್ರೆಲ್ಲ ರಾಡಿ ಆಗುತ್ತೆ, ನೀರೆಲ್ಲ ಚಲ್ತಾವ ಅಂತೇಳಿ ಹಾಳೆ ಮ್ಯಾಗ ಹಾಕಿನಿ. ಒಣಗೈತ್ರಿ ಅದು ಮಣ್ಣು ಭಾಳ ಒಂಥರ ಹಸಿ ಭಾಳ ಆಗಿಬಿಡ್ತ್ರಿ ಅದು. ಇದನ್ನು ನೋಡ್ರಿ ಮೆಂತೆ ಎಷ್ಟು ಮಸ್ತ್ ಆಗೈತಿ ಫ್ರೆಂಡ್ಸ. ಈಗ ಮೆಂತೆನೂ ತುಟ್ಟಿ ಐತಂತ್ರಿ. ಇದನ್ನೀಗ ಬಿಡಿಸ್ಕೊತೀನಿ ರೀ ಫ್ರೆಂಡ್ಸ. ನಾನು ಮೆಂತೆನ ಈಗ ಬಿಡಿಸ್ಕೊತೀನಿ. ಇವತ್ತು ಇದ್ರದ್ದೇ ಸ್ವಲ್ಪ ಏನಾದರೂ ರೆಸಿಪಿ ಮಾಡ್ತೀನಿ. ಆಲ್ರೆಡಿ ಹೂ ಬಿಡಾಕತ್ತೈತಿ ನೋಡ್ರಿ. ಇದು ಪಾಟ್ನಾಗ ಅದೆಲ್ಲ ಜಾಸ್ತಿ ಹೈಟ್ ಬರಲ್ಲ ಕಾಣಿಸುತ್ತೆ ರೀ ಇದು. ಸೊ ಇದೂ ಸ್ವಲ್ಪ ಅಗಲೈತಿ, ಜಾಸ್ತಿ ಹೈಟಿಗಿಲ್ಲ. ಅದಕ್ಕೆ ಏನೋ ಒಟ್ಟಿನಲ್ಲಿ ಜಾಸ್ತಿ ಹೈಟಾಗಿ ಬಂದಿಲ್ಲ ರೀ ಇವು. ಸೊ ಇವನು ಇವತ್ತು ಕಿತ್ತಿತೀನಿ ರೀ ಫ್ರೆಂಡ್ಸ. ಇದೊಂದು ಸಣ್ಣದು ಉಳ್ದೈತ್ರಿ, ಇದನ್ನೇನೈತಿ ಇವತ್ತು ಸ್ವಲ್ಪ ಎಲ್ಲ ಕಿತ್ತಿಬಿಡ್ತೀನಿ ರೀ. ಇದನ್ನು ಕಿತ್ತಿದ್ದಂದ್ರೆ ಮತ್ತೆ ಯೂಸ್ ಆಗ್ತಾವ್ರಿ. ಈಗ ಭಾಳ ಕಟ್ಟಿಗೆ ಉಳ್ದಿಲ್ಲ ರೀ ಫ್ರೆಂಡ್ಸ. ಇಲ್ಲದ ನೋಡ್ರಿ ಇಷ್ಟು ಉಳ್ದವ. ಇನ್ನು ನಾಳೆಗೆ ಇಷ್ಟು ನೀರು ಕಸಕ್ಕೆ ಆತವ. ಇವು ಅಂಥವು ಇಂಥವು ಇವೆಲ್ಲ ಹಾಕ್ಬಿಡ್ತೀನಿ ರೀ ಒಲೆಗೆ ಹಾಕಿದ್ದೆ ಅಂದ್ರೆ ಒಲೆಯರ ಹತ್ತೈತಿ ಮತ್ತು ಸುಮ್ಮನೆ ಹೊಲಸು ಕಾಣಿಸಂಗಿಲ್ಲ ರೀ. ಅದಕ್ಕಂತೇಳಿ ಹೇಳ್ರಿ ಒತ್ತು ಇವನ್ನ. ಇವ್ರಿಗೆ ಭಾಳ ಖುಷಿ ಆಗಿಬಿಟ್ಟೈತಿ ರೀ ಇವನ್ನೆಲ್ಲ ಹಾಕೋದಕ್ಕೆ. ಮಜಾ ಬರ್ತದಲ್ರಿ. ನಾವು ಸಣ್ಣವರಿದ್ದಾಗ ಏನು ಮಾಡ್ತೀವಿ ಗೊತ್ತೇನು ರೀ, ತಂಡು ಇರ್ತಿತ್ತಲ್ಲ, ಅವು ಸೆದಿ ಇರ್ತಿದ್ವಲ್ಲ, ಸೆದಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಸಣ್ಣ ಸಣ್ಣ ಗಿಡಗಳಾಗಿ ಉದುರ್ತಿರ್ದು ನೋಡ್ರಿ. ಒಣಗಿದ್ದು ಕಟ್ಟಿಗೆ, ಕಡ್ಡಿ, ಪ್ಲಾಸ್ಟಿಕ್ ಹಾಳಿ. ಅವಾಗ ಭಾಳ ಪ್ಲಾಸ್ಟಿಕ್ ಹಾಳಿ ಇರ್ತಿದ್ದಿಲ್ಲ ಬಿಡ್ರಿ. ಆದ್ರೆ ಇಂಥವನ್ನೇ ನೋಡ್ರಿ, ಇಂಥ ಹಳೆ ಅರಿಬಿ, ಚಿಂದಿ, ನಾವು ಶಾಲ್ಯಾಗ ಹೋಮ್ವರ್ಕ್ ಮಾಡಿದ್ದು ತುಂಬಿರ್ತೈತಿ ನೋಡ್ರಿ ಪುಸ್ತಕ. ಆ ಪುಸ್ತಕ ಅಂಥವೆಲ್ಲ ತೊಗೊಂಡು ಚಳಿ ಕಾಸ್ತಿದ್ದೀವಿ ರೀ ನಾವು. ಸಿಟ್ಯಾಗೆಲ್ಲ ಆ ಥರ ಇರಲ್ಲ ಬಿಡ್ರಿ. ಈ ಕಡೆ ಏನಿಲ್ಲ, ಈ ಕಡೆ ಸುಮ್ಮನೆ ಇದರೊಳಗನೆ ಬೆಚ್ಚಗೆ ನೀರು ಕಾಸ್ಕೊಂಡು ಮೈ ತಗೊಳೋದು ಅಷ್ಟೇ ರೀ. ಮಸ್ತ್ ಸುಡು ನೀರು ಗುಂಡಿಗೆ ಕಾಸ್ಕೊಂಡು ಮೈ ತಗೊಂಡ್ಬಿಟ್ರೆ ಮೈ ಹಳವಾರದಂಗೆ ಅಂತಕ್ಕೆ ಫೀಲ್ ಬರ್ತೈತೆ ರೀ. ಈಗೇನು ನೋಡ್ರಿಪ್ಪ ಫ್ರೆಂಡ್ಸ್, ನಮ್ಗೆ ಆ ಮನೆಗೆ ಹೋದ್ಮ್ಯಾಗ ಮತ್ತು ಮಾಮೂಲಿ ಗ್ಯಾಸ್ ಮ್ಯಾಗೆ ನೀರು ಕಾಸೋದು. ಅಂದ್ರೆ ಹಳೆ ಮನೆಗಿದ್ದಾಗ ಮೊದಲು ನಾವು ಗ್ಯಾಸ್ ಮ್ಯಾಗೆ ಕಾಸ್ಕೊತಿದ್ವಿ ಬಿಡ್ರಿ. ಇಲ್ಲಿ ಬಂದ್ಮ್ಯಾಗ ಈಗ 2.5 ವರ್ಷ ಮ್ಯಾಗ ಪೌಣೆ ಪುತ್ತಿ 3 ವರ್ಷ ಯಾಕೆ ಬಂತ್ರಿ. ಇಲ್ಲಿ ಬಂದ್ಮ್ಯಾಗ ಇದ್ರದ್ದು ನಮ್ಗೆ ರೂಢ ಹತ್ತಿತ್ತು. ನಾವು ಹುಟ್ಟಿ ಬೆಳ್ದಾಗಿಂದ ನನ್ನ ಮದುವೆ ಬರೋ ತನಕ ನಾನು ಕಟ್ಗೆ ಮ್ಯಾಗ ಕಾಸಿದ ಒಲೆ ಮ್ಯಾಗ ಕಾಸಿದ ನೀರೇ ಮೈ ತೊಗೊಂಡೀವಿ. ಆದರೆ ಇಲ್ಲಿ ಇದ್ದಿದ್ದಿಲ್ಲ ಅನುಕೂಲ. ಊರ ಕಡೆ ಹೋದ್ರೂ ಇವಾಗೂ ನಮ್ಗೆ ನಾವು ಒಲೆ ಮ್ಯಾಗನೇ ಕಾಸ್ಕೊಂಡು ಮೈ ತಕ್ಕೊತೀವಿ ರೀ. ಅಡುಗೆ ಆಗಲ್ಲಕ್ಕ ಯಾವಾಗಾರ ಒಂದು ಸರಿ ಮಾಡ್ಕೊಂಡು ಉಣ್ಣೋದಿರ್ತೈತಿ. ಮೊದಲು ಬ್ಯಾಸರ್ಕಿತ್ತು ಒಲೆ ಮ್ಯಾಗ ಅಡುಗೆ ಮಾಡೋಕೆ ಅನ್ನಂಗೆ ಆಕಿತ್ತು. ಗ್ಯಾಸ್ ಮ್ಯಾಗ ಅಂದ್ರೆ ಭಾಳ ಖುಷಿ ಅಂತ ಅನಿಸ್ಬಿಡೋದ್ರಿ. ಒಟ್ಟು ಮಸಿ ಹಾಕಿದ್ದಿಲ್ಲ ಕೈ, ಮತ್ತು ಕಣ್ಣು ಉರಿತಿದ್ದಿಲ್ಲ, ಹೊಗೆ ಹಾಕಿದ್ದಿಲ್ಲ, ಏನಿಲ್ಲ, ಬಾಂಡೆನೂ ಕರ್ಗಾಕಿದ್ದಿಲ್ಲ. ಅವಾಗ ಗ್ಯಾಸ್ ಮ್ಯಾಗ ಮಾಡಿದ್ರೆ ಭಾಳ ಈಸಿ ಬಿಡವ ಅಂತ ಅನಿಸ್ತಿತ್ತು. ಈಗ ಅದ್ರದ್ದು ಬೆಲೆ ಅನ್ನೋದು ಏನು ಗೊತ್ತಾಯ್ತು ನೋಡ್ರಿ. ಈಗ ಒಲೆ ಮ್ಯಾಗ ಮಾಡಿದಂಥ ಅಡುಗೆ ರುಚಿ ಹೆಂಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದಂತೇಳಿ. ಹಾಗಾಗಿ ಇವಾಗ ಗ್ಯಾಸಿನ ಬಗ್ಗೆ ಜಾಸ್ತಿ ಗಮನ ಹೋಗಲ್ರಿ. ಇದೇ ಅಪರೂಪ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇದು ನಮ್ಮ ಅಜ್ಜ ಮುತ್ತಜ್ಜ ಆವಾಗಿನ ಕಾಲದಿಂದನೂ ಇದು ಇರೋದ್ರಿಂದ ಅದು ಒರಿಜಿನಲ್ ಯಾವತ್ತು ಒರಿಜಿನಲ್ ಥರನೇ ಹೋಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ. ಬಟ್ ಇವಾಗೆಲ್ಲ ಗ್ಯಾಸ್ ಮ್ಯಾಗಿಂದ ಅಡುಗೆ ತಿಂದು ಮಾಡಿ ಅದು ರುಚಿನೂ ಇರೋಂಗಿಲ್ಲ. ಈಗಿನ ತರಕಾರಿ, ಈಗಿನ ಥರದ್ದು ಕಾಳ ಬೇಳೆಗಳು ಎಲ್ಲ ಔಷಧಿ ಹೊಡೆದು ಆ ರುಚಿನೇ ಹೋದಂಗೆ ಆಗ್ಬಿಟ್ಟೈತ್ರಿ. ಬಟ್ ನಾವೇನು ಅವಾಗಿನ ಕಾಲ ಅಂತಂದ್ರೂ ಏನು 60 ವರ್ಷನವ್ರಿಲ್ಲ, 50 ವರ್ಷನವ್ರಿಲ್ಲ. ಹೇಳ್ತಾರೆ ನಮ್ಮ ಅಜ್ಜಿ, ನಮ್ಮವ್ವ, ಈಗೆಲ್ಲ ನಮ್ಮವ್ವನು ಆರ್ಗ್ಯರು ಅವಾಗ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಿದ್ರು. ಈಗ 10-15 ವರ್ಷದ ಹಿಂದಕ್ಕೂ ಮತ್ತು ಇವತ್ತಿನ ದಿನಕ್ಕೂ ನೀವು ಬೇಕಾದ್ರೆ ವ್ಯತ್ಯಾಸ ಮಾಡಿರಿ, ಎಷ್ಟು ಬದಲಾವಣೆ ಆಗಿಬಿಟ್ಟೈತೆ ನೋಡ್ರಿ ಲೈಫ್. ಹೌದಿಲ್ರಿ? ಸ್ವಲ್ಪ ಆಳಿ ಗಿಳಿ ಯಾಕನ ಹೊಗೆ ಭಾಳ ಬರ್ತೈತೆ ರೀ. ಸಾಯಂಕಾಲ ಈ ಥರ ಎಲ್ಲ ಹೊಗೆ ಮಾಡಿದ್ರೆ ಸೊಳ್ಳಿ ಗಿಳಿ ಇದು ಎಲ್ಲ ಓಡೋಗ್ಬಿಡ್ತಾವ್ರಿ. ಇವು ನೋಡ್ರಿ ಫ್ರೆಂಡ್ಸ, ಇವು ಗೋಧಿ ಕುರುಡ್ಗ್ರಿ. ಇವು ಗೋಧಿನ 6-8 ದಿನ ನೆನೆ ಇಡೋದ್ರಿ ನೀರಿನೊಳಗೆ. ನೆನೆ ಇಟ್ಟು ಆಮೇಲೆ ಅದನ್ನು ಕೌಡ ಮಿಕ್ಸಿ ಮಾಡಿ ಅದನ್ನು 3-4 ಸರಿ ಅದನ್ನು ಸಣ್ಣಗೆ ಸೋಸ್ಬೇಕ್ರಿ ಫ್ರೆಂಡ್ಸ್. ಎಲ್ಲ ಒಟ್ಟು ಮ್ಯಾಗಿಂದ ಏನು ಇರ್ತೈತೆ ನೋಡ್ರಿ ಅದೆಲ್ಲ ಹೋಗೋತನ ಮ್ಯಾಗಿಂದು ಅದು ಏನು ಗೋಧಿ ಮ್ಯಾಗಿಂದು ನಾವು ಇಲ್ಲಿದು ಅಂತೀವ್ರಿಪ್ಪ, ಹೊಟ್ಟು ಅಂತೀವಿ. ಅದೆಲ್ಲನೂ ಹೋಗೋತನ ಎಲ್ಲ 4-5 ಸರಿ ಚಂದ ಸೋಸ್ಬೇಕ್ರಿ. ಸೋಸಿದಾದ್ಮ್ಯಾಗ ಅದು ಹಾಲು ಬರ್ತೈತೆ ನೋಡ್ರಿ, ಆ ಹಾಲಿಂದ
ಕುರುಡಿಗೆ ಮಾಡೋದು ನೋಡ್ರಿ. ಹೆಂಗೆ ನಾವು ಅಕ್ಕಿ ಹಿಟ್ಟನ್ನು ಹಿಂಗತ್ತೆ ಹಾಲು ಮಾಡಿ ಕುದಿಸ್ತೀವಲ್ಲ ಆ ಥರ. ಗೋಧಿ ಇದೆಲ್ಲ ಪ್ರೊಸೆಸ್ ಭಾಳ ಐತ್ರಿ ಅದು. ಸೊ ಅವಾಗ ಮಾಡಿದ್ದೆ ನಾನು. ಈಗ ಒಳ್ಳೆ ಮಾಡಿನೂ ತಿರ್ಯಾಕೆ ಈಗ ಒಂದು 4 ವರ್ಷ ಆಗೈತೆ ನೋಡ್ರಿ. ಇವು ಇಷ್ಟು ಎಲ್ಲ ಪುಡಿ ಉಳಿದಿದ್ವು ರೀ. ಇವು ಎಲ್ಲ ಕುರುಡಿಗೆ ಅದೆಲ್ಲ ಡಬ್ಬಿ ಕ್ಲೀನ್ ಮಾಡತ್ನಾಗ ಇಷ್ಟು ಪುಡಿ ಉಳಿದಿತ್ತು. ಇವು ಗೋಧಿ ಇದ್ರು ರೀ. ಇವು ರೇಷನ್ ಗೋಧಿ ಕೊಡ್ತಾರಲ್ರಿ, ಆ ಗೋಧಿಲೇ ಮಾಡಿದ್ದೆ. ಹಂಗಾಗಿ ಸ್ವಲ್ಪ ಇವು ಜಿಗಿ ಕಮ್ಮಿ ಇದ್ದವು, ಭಾಳ ಮುರಿದು ಬಿಟ್ಟು ರೀ. ಇವು ಚಲೋ ಗೋಧಿ ತಂದ್ರೆ ಜಿಗಿ ಇರ್ತಾವಲ್ಲ, ಮಸ್ತ್ ತಾಳ್ಕಿ ಬರ್ತಿದ್ವು, ಗಟ್ಟಿ ಇರ್ತಿದ್ವು, ಏನು ಹಾಕಿದ್ದಿಲ್ಲ. ಹಾಗಾಗಿ ಅಂದರೂ ಸ್ವಲ್ಪ ದಿನ ಯೂಸ್ ಮಾಡಿ ಉಳ್ದದ್ದೆಲ್ಲ ತೆಗೆದು ಹಂಗೆ ಇಟ್ಟಿದ್ದೆ ರೀ. ಈಗ ಈ ಮನೆ ಕ್ಲೀನಿಂಗ್ ಮಾಡತ್ನಾಗ ಇವು ಕೈಯ ಸಿಕ್ಕು. ಸೊ ಚಲೋ ಅದಾವ್ರಿ, ಏನಾಗಿಲ್ಲ. ಆದ್ರೆ ಒಂದೊಂದು ಎಲ್ಲೇ ಸ್ವಲ್ಪ ಅದು ಜೊಂಡಾಳ ಅಂತಾರಲ್ರಿ, ಆ ಥರ ಆಗ್ಯಾವು. ಅದನ್ನೆಲ್ಲ ಈಗ ತೆಗೆದು ಸ್ವಚ್ಛ ಮಾಡಿ ನೋಡಿರಿ ಫ್ರೆಂಡ್ಸ್. ಒಂದಿನ ಬಿಸಿಲಿಗೂ ಹಾಕಿದ್ದು ನೀವನ್ನ ಚಲೋ ಆಗ್ಯಾವು. ಇದ್ರದ್ದು ಸುಸ್ಲ ಮಾಡ್ತೀವಿ ರೀ, ಮಸ್ತ್ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ. ಹುಳಿಯಾಗಿ ಮಸ್ತ್ ಆಗುತ್ತೆ ರೀ ಇದು. ಹಾಗಾಗಿ ಈಗ ಅದನ್ನು ಮಾಡ್ಬೇಕು ನಾಷ್ಟಕ್ಕಂತೇಳಿ. ಇದೇನು ಮಾಡ್ಬೇಕು ರೀ, ಸ್ವಲ್ಪ ನೀರು ಬೆಚ್ಚಗೆ ಮಾಡ್ಬೇಕು ರೀ. ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಆ ನೀರಿನೊಳಗೆ ಇವನ್ನ ಹಾಕಿ ಒಂದು 2 ನಿಮಿಷ ಬಿಟ್ಟು ಬಸ್ದು ಬಿಡ್ಬೇಕು ರೀ. ನಾವು ಹೆಂಗೆ ಅವಲಕ್ಕಿ ಬಸಿತೀವಿ ಆ ಥರ ಬಸ್ದು ಬಿಡಬೇಕು. ಹೂವು ಅಳ್ದಂಗೆ ಅಳ್ಬಿಡ್ತಾವೆ ರೀ ಇವು. ಆಮೇಲೆ ಅದನ್ನು ನಾವು ಹೆಂಗೆ ಸುಸ್ಲ ಅವಲಕ್ಕಿ ಮಾಡ್ತೀವಲ್ಲ ಆ ಥರ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ರೀ. ಸೂಪರಾಗಿ ಆಗ್ತೈತೆ ರೀ ಇದು. ಇವತ್ತಿನ ನಾಷ್ಟ ಇದೆ ನೋಡಿರಿ ನಮ್ಮ ಮನೆಯೊಳಗೆ. ನೋಡಿರಿ ಫ್ರೆಂಡ್ಸ, ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಹಾಕಿನಿ ರೀ ಸದ್ಯಕ್ಕೆ. ಇದೊಂದು 2ರಿಂದ 3 ನಿಮಿಷ ಬಿಟ್ಬಿಡಮ್ರಿ. ಹಿಂಗೆ ಬಿಟ್ಟು ನೀರೆಲ್ಲ ಜಾನ್ ಬಿಡಮ್ರಿ. ನೋಡಿರಿ, ಆಲ್ರೆಡಿ ನಾನು ಒಗ್ಗರಣೆಯನ್ನು ಹೆಂಗೆ ಹಾಕ್ತೀವಿ, ಅವಲಕ್ಕಿ ಹೆಂಗೆ ಮಾಡ್ತೀವಿ, ಸುಸ್ಲ ಹೆಂಗೆ ಮಾಡ್ತೀವಿ, ಅದೇ ಥರ ನೀವು ಹೆಂಗೆ ಬೇಕು ಹಂಗೆ ಒಗ್ಗರಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಬಿಡೋದು ನೋಡಿರಿ. ಈ ಥರ ಆಗ್ತದೆ. ಹುಳಿ ಖಾರ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ್. ಇವ್ರಿಗಂತೂ ಭಾಳ ಇಷ್ಟ ನಮ್ಮ ಯಜಮಾನ್ರಿ, ಹೌದಿಲ್ಲ ರೀ? ಫೇವ್ರೇಟ್. ಬರ್ರಿ ಸದ್ಯಕ್ಕೆ ನಾವು ನಾಷ್ಟ ಮಾಡಮಂತ. ನೀರು ಎಲ್ಲ ಕಾಯ್ದಾವ್ರಿ ಸದ್ಯಕ್ಕೆ. ಸ್ನೇಹ ಜಳಕ ಮಾಡ್ತಾಳೆ, ಉಳಿದದ್ದು ಮತ್ತು ನಾ ಸ್ವಲ್ಪ ಹಾಸಿಗೆ ಹಿಂಡೆ ಹಾಕೋದವ್ರಿ. ಇನ್ನೊಂದು 5 ಹಾಸಿಗೆ ಅದ ನೋಡ್ರಿ ಫ್ರೆಂಡ್ಸ್. ಇಲ್ಲಿಲ್ಲ ಅನ್ಕೋತಾ ಊರ ಕಡೆಯಿಂದ ಅವರದೆಲ್ಲ ತೊಗೊಂಡು ಬಂದಿದ್ದೆ ರೀ ಹಾಸಿಗೆ. ನಾನು ಸ್ವಲ್ಪ ಬೇಡಾಗಿದ್ದು ಎಲ್ಲ ಕಟ್ಟಿಟ್ಟಿದ್ನೆ. ಡೈಲಿ ನಮಗೇನು 4 ಹಾಸಿಗೆ ಅಷ್ಟೇ ಯೂಸ್ ಹಾಕಿದ್ವಿ ರೀ. ಈಗ ಲಾಸ್ಟ್ಗೆ ಹೋಗ್ಯಾಕತ್ತೀನಿ. ಅಂದ್ರೆ ಎಲ್ಲ ಮಡಿ ಮಾಡಿ ಒಯ್ದ್ನಿ ಅಂದ್ರೆ ನನಗೂ ಒಂಥರ ನೆಮ್ಮದಿ ಮತ್ತು ಕಂಫರ್ಟಬಲ್ ಅಂತ ಅನಿಸ್ತೈತಿ. ಇಲ್ಲಿಕಂದ್ರದ್ದು ನಮಗಾಗಲಿ ನಿಮಗಾಗಲಿ ವೈನಿನ ಅಂತ ಅನ್ಸಂಗಿಲ್ಲ ನೋಡ್ರಿ. ಹಂಗೆ ಅವು ಯೂಸ್ ಮಾಡಿದ್ದಾರೆ ಹಾಸಿಗೆಗಳು ಹಂಗೆ ಒಯ್ಯೋದಕ್ಕೆ. ಸೊ ಇವಾಗ ಏನೈತಿ ಅವನ್ನ ನೆನೆ ಇಡ್ತೀನಿ ರೀ. ಮೊದಲ ಬ್ಲ್ಯಾಂಕೆಟ್ ಭಾಳ ವಜ್ಜೆ ಆಗತ್ತೆ ರೀ. ಅದು ಮೇನಾಗಿ ಒಣಗಾಕ ಟೈಮನಿಗೆ ಕೂಡ ಹಿಡಿತೈತಿ. ಈಗ ಬಿಸಿಲು ಬಿದ್ದೈತಿ, ಅದಕ್ಕಂತೇಳಿ ಮತ್ತೆ ಎಲ್ಲನೂ ಮಾಡೋದೊಂದು ಉಳಿತಂದ್ರೆ ನನಗೂ ನಿಂಪಣ ಅಂತ ಅನ್ಸಂಗಿಲ್ಲ. ಸ್ನೇಹಂದ ಆಯ್ತು ರೀ. ಈಗ ಇನ್ನೊಂದು 2 ನಾಷ್ಟ ಐತೆ, ಅದು ಮಾಡಿ ಆಕೆ ಮೈ ತೊಗೋತಾಳೆ. ಇಷ್ಟು ಹಾಸಿಗೆ ಎಲ್ಲ ಹಿಂಡಿ ಹಾಕಿದ್ನಂದ್ರೆ ಆಕೆಗೆ ಏನಾರ ಒಂದು ಸ್ವಲ್ಪ ಬುತ್ತಿಗೆ ಮಾಡ್ಕೊಟ್ಬಿಟ್ನೆ ಅಂದ್ರೆ ಮತ್ತು ಉಳಿದು ಆಮೇಲೆ ಮನೇದು ಮಾಡ್ಕೊಳಕ್ಕೆ ಬರ್ತದಂತೇಳಿ ಹಳೆಳ ಹಾಕತ್ತದ್ರಿ. ಯಾಕೋ ಹೊಸ ಮನೆಗೆ ಹೋಗೋ ಖುಷಿನೂ ಐತಿ, ಈ ಮನೆಗೆ ಬಿಟ್ಟು ಹೋಗೋಕ್ಕೂ ಒಂಥರ ಹಳೆಳ ಅಂತ ಅನ್ಸಕತ್ತೈತಿ. ಯಾಕಂದೆಲ್ಲ ಹೊಂದ್ಕೊಂಡಿದ್ವಿ ಇಲ್ಲಿ ಎಲ್ಲ ರೀತಿಯಿಂದನೂ. ಮೊದಲು ಬರೋಕೆ ಬ್ಯಾಸ್ರಿ ಆಗಿತ್ತು ಈ ಮನೆಗೆ ಬರೋಕೆ. ಇವಾಗ 3ನೇ ಅಂತಸ್ತು ಐತಿ, ಇಲ್ಲಿ ಯಾರೂ ಇರೋಂಗಿಲ್ಲ. ನಾನು ಕೂಡಿದ್ದು ಇದು ಬಂದಂತಕ್ಕಿ ಎಲ್ಲರ ಜೊತೆಗೂ ಒಗ್ಗೂಡ್ದೇಕಿ. ಇಲ್ಲಿ ನಾವು ಒಬ್ಬಂಟಿ ಹೆಂಗಿರ್ಬೇಕಲ್ಲಪ್ಪ ಅನ್ನಂಗೆ ಅಂತ ಅನಿಸ್ತಿತ್ತು. ಆದರೆ ಇಲ್ಲಿ ಬಂದಾದ್ಮ್ಯಾಗಂತ್ರೂ ಇಲ್ಲಿದು ವಾತಾವರಣಕ್ಕೆ ಹೊಂದ್ಕೊಳಕ್ಕೆ ಕಷ್ಟ ಆದ್ರೂ ಅದೇ ಲೈಫು ಇಷ್ಟ ಆಗಕತ್ಬಿಟ್ಟಿತ್ತು ರೀ. ನಮ್ಮದೇ ಆದಂಥ ಒಂದು ಲೈಫ್ ಲೀಡ್ ಮಾಡಿದ್ವಿ. ನಮ್ಮದೇ ಆದಂಥ ಒಂದು ಪ್ರೈವೇಸಿ ಲೈಫನ್ನು ನಾವು ಎಂಜಾಯ್ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಆಟ ಆಗಲಿ, ಇಲ್ಲಿರುವಂಥ ಮಂದಿ ಆಗಲಿ ಎಲ್ಲರೂ ಭಾಳ ಅಂದ್ರೆ ಭಾಳ ನಮ್ಗೆ ಹಚ್ಕೊಂಡಿದ್ರು. ನಾನು ಅವ್ರನ್ನ ಹಚ್ಕೊಂಡಿದ್ದೆ. ನಾವು ಎಲ್ಲೇ ಇರಲಿ ಏನೇ ಮಾಡಲಿ ನಾವು ಹೋಗ್ತೀವಪ್ಪ ಬೇರೆ ಸ್ಥಳಕ್ಕೆ, ಬೇರೆ ಜಾಗಿಗೆ ಅಂದ್ರೆ ಅಲ್ಲಿರುವಂಥವ್ರು ನಮ್ಮನ್ನು ಬಿಟ್ಕೊಡೋಕೆ ಬಿಟ್ಕೊಡೋವಂಥ ಮನಸ್ಥಿತಿ ಇಲ್ಲದೇ ಇರೋ ಥರ ನಾವು ಅವ್ರ ಜೊತೆಗೆ ಒಗ್ಗೂಡ್ಕೊಂಡು ಹೋಗಿವಿ ಅನ್ನೋದು ಒಂದು ಆತ್ಮತೃಪ್ತಿ ಭಾಳ ಐತಿ. ಎಲ್ಲರೂ ಹಳ್ಯಾರು ಮಾಡ್ಕೊಳಕತ್ತಾರೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತ ನಾನು. ಬಟ್ ನಮ್ಮ ಮನೆಗೆ ನಾವು ಒಂದಿನ ಹೋಗಬೇಕು ನೋಡ್ರಿ. ಎಷ್ಟು ದಿನ ಇದ್ರೂ ಬಾಡಿಗೆ ಮನೆ ಸ್ವಂತ ಮನೆ ಆಗಂಗಿಲ್ಲ. ಸೊ ಹಾಗಾಗಿ ಹೊರಟಿದ್ದೀವಿ. ಇವಾಗ ಏನೈತೆ ನೋಡ್ರಿ, ಸಾಬೂನು ಪುಡಿ ಹಾಕ್ತೀನಿ ರೀ. ಟ್ರೈಪಡಿಗೆ ಹಾಕಿ ವಿಡಿಯೋ ಮಾಡ್ಬೇಕಂದಿನಿ ರೀ. ಗಾಳಿಗೆ ಬಿದ್ದು ಬಿಡ್ತೈತೆ ಅದು ಸ್ವಲ್ಪ. ಇದು ನಿನ್ನೆ ಗೊತ್ತಲ್ಲ, ಅದಕ್ಕೆ ನೀರು ಬಿದ್ದುಬಿಟ್ಟವ್ರಿ. ಇಡ್ರಿ ಸಾಬೂನು ಪುಡಿ ಡಬ್ಬಿ ಒಳಗೆ ನೋಡಿರಿ, ಕರಿಗೆ ಬಿಡ್ತೈತಿ ಲಗುಟನ್.
ಹಿಂಗತ್ತೆ ಬುರುಗ ಮಾಡಿದ್ರೆ ಅರಿಬಿ ನೆನೆ ಇಟ್ವಿ ಹಾಸಿಗೆ ಆಗಲಕ್ಕ ಏನು ಹಾಕ್ಲಕ್ಕ ಸ್ವಚ್ಛ ಆಕ್ಕವ ಅನ್ನೋದು ನಮ್ಮ ಮನಸ್ಥಿತಿ ರೀ. ನೀರು ಅಂಟಿ ಬೆಳಗ್ಗೆ ಬೋರ್ ಚಾಲು ಮಾಡಿದ್ರೆ ನೀರು ನೋಡ್ರಿ ಇಲ್ಲ ಆರಾಮ್ ಶ್ರೀ ಬೈಲಿ ಕುಂತು ಬಾಂಡೆ ಒಗ್ಯಾಣ. ಮೊದಲು ಅಲ್ಲೇ ಮಾಡ್ತಿದ್ದೀನಿ ರೀ, ಅಲ್ಲೇ ವೈನಾಗಿತ್ತು. ಈಗ ಆಮೇಲೆ ಬ್ಯಾಸ್ಗೆಯಲ್ಲಿಂತ ಸೃಷ್ಟಿ ಅವ್ವ ಸರು ರತ್ನ ಅವರೆಲ್ಲರೂ ಬಂದ್ಮ್ಯಾಗ ಇಲ್ಲಿ ಮಾಡಿ ರೂಢಿ ಹಾಕಿಬಿಟ್ಟಾರ್ರಿ. ನಾನು ಇಲ್ಲಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದೆ ರೀ. ಮೊದಲೆಲ್ಲ ಬೈಲ್ನಾಗೆ ತಿಕ್ಕಿವ್ರಿ, ಅಂಗಳದಾಗ ಕೂತು ಬಾಂಡೆ ಒಗ್ಯಾಣ ಮಾಡಿವಿ ನಮ್ಮ ಊರಾಗ. ಬಟ್ ಇಲ್ಲಿ ಬಚ್ಚಲ್ದಾಗ ಮಾಡಿ ರೂಢ ಆಗಿತ್ತು. ಈ ಬಚ್ಚಲಂದು ರೂಢ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟೀನಿ ರೀ ಈಗ. ತಪ್ಪೈತಿ. ಒಮ್ಮೊಮ್ಮೆ ಮಾತಿನೊಳಗೆ ಸ್ವಲ್ಪ ಏನಾದರೂ ನಿಮ್ಗೆ ಕಾಮಿಡಿ ಅಂತ ಅನಿಸಿದ್ರೆ ನಕ್ಕು ಬಿಡ್ರಿ. ಸೊ ಯಾಕಂದ್ರೆ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡೋದಂದ್ರೆ ಭಾಳ ಸಾಮಾನ್ಯ ಮಾತಲ್ರಿ, ಅದು ಎಲ್ಲರಿಗೂ ಬರೋಲ್ಲ. ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ ಮಾಡಕತ್ತೀವಿ ಅಂದ್ರೆ ಯಾವಾಗ ಒಮ್ಮೊಮ್ಮೆ ಮುಂದೆ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಿರ್ತಾವೆ. ಅದೇನು ಯಾರಿಗೂ ಅದರಿಂದ ಪ್ರಾಬ್ಲಮ್ನೂ ಇಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಮ್ಮ ಹೊಟ್ಟೆ ಪಾಡು ನೋಡ್ರಿ. ಹಂಗಾಗಿ ಎಷ್ಟೆಷ್ಟೋ ಕಲ್ತವರು ಮಹಾನ್ ಏನಂತಂದ್ರೆ ವಿದ್ವಾಂಸರೇ ಒಂದೊಂದು ಸರಿ ಮಾತಿನಾಗ ಎಡುತ್ತಾರೆ, ತಪ್ತಾರೆ. ನಮ್ಮದು ಆಡು ಭಾಷೆ ಒಳಗೆ ಒಂದೊಂದು ಈಗ ನೋಡಿರಿ, ಪುಸ್ತಕದಾಗಿನ ಭಾಷೆಗೂ ನಾವು ಮಾತಾಡ್ಕೊತ ನಾವು ಡೈಲಿ ಯೂಸ್ ಮಾಡುವಂಥ ಭಾಷೆಗೂ ಸ್ವಲ್ಪ ಫರಕ್ ಇರ್ತೈತಿ. ಹಂಗಾಗಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟದ್ದು ಏನಾದರೂ ಮಿಸ್ಟೇಕ್ ಆದ್ರೂ ಹೊಟ್ಟೆಗೆ ಹಾಕೋರಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಳ್ರಿ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ. ಮತ್ತು ಅದು ಒಳ್ಳೆ ಭಾಷೆ ಯೂಸ್ ಮಾಡತ್ನಾಗ ನನಗೆ ಇದು ಆಗ್ತೈತಿ. ಬಾಂಡೆ ಅದಾವ್ರಿ ಬೆಳಿಗ್ಗೆದು. ಸೊ ತಿಕ್ತೀನಿ, ಹೊಸು ಅಮ್ಮ ತಿಕ್ಬಿಡ್ತೀನಿ. ಮೊದಲು ಇಷ್ಟು ಹಾಸಿಗೆ ಅದ ನೋಡ್ರಿ, ಇಷ್ಟು ಡೈಲಿ ಇದಿಷ್ಟು ಓದಾವ್ರಿ ಫ್ರೆಂಡ್ಸ. ಮೊದಲು ಬ್ಲ್ಯಾಂಕೆಟ್ ಹಾಕಂಬ್ರಿ, ಕೊಂಡಾಪಟ್ಟಿ ವಜ್ಜೆ ಐತ್ರಿ ಇದು. ಯವ್ವ ಈ ಬ್ಲ್ಯಾಂಕೆಟ್ ಭಾಳ ವಜ್ಜೆ ಐತ್ರಿ ಇದು. ನಾವೇನು ಮಾಡ್ತಿದ್ವಿ, ಸಂಜೆ ಮಾಡಿ 4 ಸುಮಾರು ನೆನೆ ಇಡ್ತಿದ್ವಿ ಹಳೆ ಮನೆ ಇದ್ದಾಗ. ನೆನೆ ಇಟ್ಟು ಆಮೇಲೆ ರಾತ್ರಿ ಮಕ್ಕೊಂಡು ಹೊತ್ನ್ಯಾಗ ರೀ ಎಲ್ಲ ತುಳಿತಿದ್ವಿ. ಅಂದ್ರೆ ಮರುದಿನ ನೀರು ಬರ್ತಾವಂದ್ರೆ ಇವತ್ತಂತ ನೆನೆ ಇಟ್ಟು ಸಿಂಟೆಕ್ಸ್ದ ನೀರೆಲ್ಲ ಖಾಲಿ ಮಾಡ್ತಿದ್ರಿ. ಇದು ಒಗದು ಸಿಂಟೆಕ್ಸ್ ಮ್ಯಾಗ ಇಟ್ಟು ಬಿಡೋರು. ಅದು ಇಡೀ ನೈಟ್ ನೀರು ಜಾನ್ತಿದ್ವಿ ಅವು. ನೀರು ಇಳ್ತಿದ್ವಿ, ಬೆಳಗ್ಗೆ ಎದ್ದದೆಲ್ಲ ಹಳುವಾಗಿರ್ತಿತ್ತು. ಒಯ್ದು ಒಣಗಿಬಿಡ್ತಿತ್ತು. ಅದು ಮೊದಲ ನೆನಿಡಮ್. ಆಮೇಲೆ ಹಾಕಂಬ್ರಿ ಏನು ಹಳವಾರ ಅದಾವು ಒಗ್ಯಕ್ಕೆ ಈಜಿ. ಇದು ಭಾಳ ಹೊಲಸಿಗ ನೋಡ್ರಿ ಫ್ರೆಂಡ್ಸ. ಇದು ಕೌದಿ ಯೂಸ್ ಆ್ಯಂಡ್ ಪ್ರೂವ್ ಮಾಡಿಬಿಡ್ತೀನಿ ರೀ ಇನ್ನೊಂದು 2 ದಿನ. ಭಾಳ ಹತ್ತೈತ್ರಿ ಅದು. ಇಲ್ಲೇ ಏಲಜಿದ್ದಿಲ್ಲ, ಇಲ್ಲಿ ಯಾರು ಮ್ಯಾಗ ಬರ್ತಿದ್ದಿಲ್ಲ. ಯೂಸ್ ಮಾಡಿ ಪಿಲ್ಲೇನ ಸಂಬಂಧ ಹುಚ್ಚು ಐತಂತೇಳಿ ಈಗ ಅಲ್ಲಿ ಮ್ಯಾಗಿ ಮ್ಯಾಗ ಹಾಕ್ಬೇಕ್ರಿ. 28 ಮಂದಿ ಈಗಲ್ಲ ಅಪಾರ್ಟ್ಮೆಂಟ್ ಮ್ಯಾಗ. ಇದಿಷ್ಟು ಹೊಲಸು ಬಿಡ್ತದ್ರಿ ಫ್ರೆಂಡ್ಸ. ಇದು ಇಂಥ ಓಪನ್ ವಾತಾವರಣದಾಗ ಬಗೆಹರಿದ್ರಿ. ಇದು ಒಗ್ಯಾಕ ಬಚ್ಚಲ್ದಾಗ ಒಗಿತೀನಿ ಮಾಡ್ತೀನಿ ಅಂದ್ರೆ ಆಗ್ತಿದ್ದಿಲ್ರಿ. ನಾವು ಹಳೆ ಮನೆಯಾಗಿದ್ದಾಗ ನಾವು ಅಂಗಳದಾಗ ಒಗಿತಿದ್ವಿ. ಈಗ ಅದಂಥದ್ದು ಏನೋ ಸೀನೇ ಇಲ್ಲ ನೋಡ್ರಿ. ಏನಿತ್ತು ಬಚ್ಚಲ್ದಾಗ ಹಾಕೋಬೇಕು. ನಾನು ನೆನೆ ಹಾಕಾಕದ್ರಾಗ ಹೊಲಸು ಬಿಡಾಕತ್ತೀನಿ ನೋಡ್ರಿ. ಇಲ್ಲ ಇದು ಒಬ್ಬೊಬ್ರು ಅಂತಾರೆ ನಮ್ಮ ಮನೆ ಗಂಡು ಮಕ್ಳು ಇಲ್ಲ, ನಾವೇ ಮಾಡ್ಬೇಕು ಎಲ್ಲಾನು ಅಂತೇಳಿ. ಆದ್ರೆ ಗಂಡು ಮಕ್ಳು ಇದ್ರೂ ನಾವೇ ಮಾಡ್ಬೇಕಾಗತ್ತೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಇದು ಎಂಥ ಒಜ್ಜಾಗತ್ತಂತೇಳಿ ಬ್ಲ್ಯಾಂಕೆಟ್ ಯಾರು ಒಗಿತಿರೋರಿಗೆ ಗೊತ್ತಿರ್ಬೋದು. ಸಿಕ್ಕಾಪಟ್ಟೆ ಒಜ್ಜಾಗತ್ತೆ ರೀ ಈಗಂತ್ರಿ. ಇದು ನೆನೆ ಹಾಕಿ ಮ್ಯಾಗ ಯೂಸ್ ಮಾಡಕ್ಕೆ ಬ್ಯಾಸ್ಗ್ಯಾಗ ಚಳಿಯೊಳಗೆ ಎಷ್ಟು ಚಲೋ ಯೂಸ್ ಆಗುತ್ತೆ. ಇದು ಬೆಚ್ಚಗ ಇದನ್ನು ಒಗಿಬೇಕಂದ್ರೂ ಅಷ್ಟೇ ಹೈರಾಣ ಐತೆ ನೋಡ್ರಿ ಫ್ರೆಂಡ್ಸ್. ಹೂವು ತಗೋ ಇಲ್ಲಿ ಬಾ ಮುಂದಕ್ಕದು ಬೈ. ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವ್ರು ಕೇರ ಮಾಡಲ್ರಿ ಫ್ರೆಂಡ್ಸ್. ಒಪ್ಕೊಂಡು ಹೋಗಂಬ್ರಿ ಅಂದ್ರೆ ಹಂಗೆ ತೊಗೊಂಡು ನಡಿ ಅಂತಾರೆ ನೋಡ್ರಿ. ಕಾಣ್ಸಾಕತ್ತದ ಹೊಲಸು ನೋಡ್ರಿ. ನಾ ಹಾಕಿದ್ರಾಗೆ ಇಷ್ಟು ಹೊಲಸೈತಿ. ಯಪ್ಪೋ ತಾಯಿ. ಅದ್ರಾಗ ವೇಟ್ ಅದು ಎತ್ತಿದ್ರೆ ನನಗೆ ಆಗಿ ಬರಂಗಿಲ್ಲ ರೀ. ಹೊಟ್ಟೆ ನೋವು. ಹೆಣ್ಮಕ್ಳಿಗೆ ಅದು ಪ್ರಾಬ್ಲಮ್, ವೇಟ್ ಅದು ಗರ್ಭಕೋಶ ಸ್ವಲ್ಪ ಪ್ರಾಬ್ಲಮ್ ಇತ್ತಂದ್ರೆ ನಾಜುಕ್ ಆಗ್ಬಿಡ್ತೀವಿ ನೋಡ್ರಿ. ಸಿಜೇರಿಯನ್ ಅದೆಲ್ಲ ಆದಾಗ ಮಾಡಿದಾಗ ಅದ್ರಾಗ 2-3 ಸರಿ ಹೊಟ್ಟೆ ಓರಿನ ಸಿಸ್ಟಾಗಿ ಎಲ್ಲ ಹೈರಾಣಾಗಿದ್ದೆ ನಾವು. ಈಗ ಅಜ್ಜಿನಿ ಹೊಲಿ ಕೆಲಸ ಮಾಡಿದ್ರೆ ನೀಗಲ್ಲ. ಅದು ಏನು ಮಾಡ್ಬೇಕ್ರಿ, ಬಿಡಾದ ಕರ್ಮ. ಗಂಡು ಮಕ್ಳಿದ್ದು ನನ್ನ ಟೈಮ್ದಾಗ ಮನೆಗೆ ಕೆಲಸ ಕೇಳೋದೇ ಇಲ್ಲ ಅವರು. ಕೇಳಲ್ಲ ಅಂತೇಳಿ ನಾವು ಹಂಗೆ ಬಿಟ್ಬೇಕಪ್ಪ ಅಂತಂದ್ರೆ ಅದು ಬೇಸದಂಗಿಲ್ಲ. ಎಲ್ಲನೂ ಮತ್ತು ಹೊಲಸು ಇಟ್ಕೊಂಡು ಕುಡಿರ್ಬೇಕಾಗುತ್ತೆ. ಅದಕ್ಕಂತೇಳಿ ಈಗ ಬಿಡ್ಲಾರ್ದು ಕರ್ಮಕ್ಕಂತೇಳಿ ಮಾಡಾಕತ್ತಿದ್ರಿ. ನಮಗೆ ವೈನ್ ಆಗ್ಬೇಕಂತೇಳಿ ಅಷ್ಟೇ. ಅವ್ರೇನು ರೀ ಹಂಗೆ ಯೂಸ್ ಮಾಡು, ಅದು ಎಟ್ಟಾಗ ಹೊಲಸಾಗಲಕ್ಕ ಅವ್ರು ಯಜಮಾನ್ರೇನ
ಜಾಸ್ತಿ ಅದ್ರ ಬಗ್ಗೆ ಇದು ಕೊಡಂಗಿಲ್ಲ. ಹೊಲ್ ಬಿಡಕಡೆ ಅಂತ ಹೆಂಗೆ ಮಾಡ್ತಾರೆ ಬ್ಯಾಸರಿ ಅವ್ರಿಗೂ ನಮ್ಗೆ. ಮತ್ತು ಬೀಳಾರ್ದೆಲ್ಲ ಮಾಡೋಕ್ಕಲೇಬೇಕು ನೋಡ್ರಿ. ವಾಷಿಂಗ್ ಮಷಿನ್ ಅದು ಇತ್ತಂದ್ರೆ ಇಂಥವೆಲ್ಲ ಭಾಳ ಈಸಿ ರೀ ಕೆಲಸ. ಲಗುಟ್ ಒಣಗಿನೂ ಒಣಗ್ತಾವೆ, ಒಜ್ಜಿನೂ ಅಷ್ಟು ಎರೆಣ್ ಅನ್ಸಂಗಿಲ್ಲ. ಸೊ ಸ್ವಲ್ಪ ಕಾಲಾಗ ತೂದು ಹಾಕ್ಬಿಟ್ನೆ ಅಂದ್ರೆ ಮಸ್ತ್ ಸೇರಿ ಆಗುತ್ತೆ ರೀ. ಸ್ವಲ್ಪ ದಿನ ಸಿಗೋಣ ಮತ್ತೆ. ಬರ್ರಿ ಫ್ರೆಂಡ್ಸ, ನಾವು ನಮ್ಮ ಮನೆಯೊಳಗೆ ಬೆಳೆದಂಥ ಮೆಂತ್ಯ ಪಲ್ಯನ ಇವತ್ತು ಯೂಸ್ ಮಾಡಿಕೊಂಡು ಮೆಂತ್ಯ ಬಾತ್ ಮಾಡ್ತೀನಿ. ಆದ್ರೆ ರೆಸಿಪಿ ಶೇರ್ ಮಾಡ್ತೀನಿ ರೀ. ಇಲ್ಲಿಕಂದ್ರೆ ಇಲ್ಲ. ಸೊ ಫ್ರೆಶ್ ನೋಡಿರಿ, ಇಲ್ಲಿದಿಲ್ಲ ಎಷ್ಟು ಎಳಿ ಐತಿ ನೋಡಿರಿ ಫ್ರೆಂಡ್ಸ. ನೋಡಿರಿ ಇದ್ರೊಳಗೂ ಇದು ಈ ಥರ ಕಾಣಿಸ್ತೈತಲ್ರಿ, ಈ ಥರದ್ದು ತಿನ್ನಬಾರ್ದ್ರಿ. ಇದ್ರೊಳಗೆ ಸಣ್ಣಗೆ ಹುಳ ಇರ್ತಾವ್ರಿ ಫ್ರೆಂಡ್ಸ. ಇದನ್ನೆಲ್ಲ ಈಗ ಸೋಸ್ಕೊತೀನಿ ರೀ. ಸೋಸ್ಕೊಂಡು ಮತ್ತೊಂದು ಸರಿ ತೊಳೆದು ಈಗ ಚಪಾತಿ ಮಾಡಲ್ರಿ, ಹಿಟ್ಟು ಖಾಲಿ ಆಗೈತ್ರಿ. ಡೈರೆಕ್ಟಾಗಿ ಸ್ವಲ್ಪ ಅನ್ನನೇ ಮಾಡಿಬಿಡ್ತೀನಿ ರೀ. ಕಾಯಿಪಲ್ಯ ಸ್ವಲ್ಪ ತೊಗೊಂಬಂದಾರೆ ಯಜಮಾನ್ರು, ಹಂಗಾಗಿ ಎಲ್ಲ ತರಕಾರಿ ಹಾಕಿ ಈ ಮೆಂತ್ಯನೂ ಸ್ವಲ್ಪ ಹಾಕ್ತೀನಿ ರೀ, ರುಚಿ ಆಗುತ್ತೆ. ನಾನು ಒಮ್ಮೆ ಮಾಡಿಲ್ಲ ಮೆಂತ್ಯ ಬಾತ, ಇದು ಫಸ್ಟ್ ಟೈಮ್ ಮಾಡಾಕತ್ತೀನಿ. ಆದ್ರೆ ರೆಸಿಪಿ ಶೇರ್ ಮಾಡಿ ತೋರಿಸ್ತೀನಿ ರೀ. ಇಲ್ಲಿಕಂದ್ರೆ ಡೈರೆಕ್ಟಾಗಿ ಎಲ್ಲ ಮಾಡಿದ ಮ್ಯಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಬಡ ಇಟ್ಟು ಸೋಸ್ಕೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್. ಸದ್ಯಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಬಟಾಟಿ, ಆಮೇಲೆ ಫ್ಲವರ, ವಟಾಣಿ ಎಲ್ಲನೂ ಹಾಕಿ, ಮತ್ತು ಅಲ್ಲ ಲಸಣ ಪೇಸ್ಟನ್ನು ಹಾಕೀನಿ ರೀ. ಅಲ್ಲ ಲಸಣ ಪೇಸ್ಟ್ ಅದನ್ನೆಲ್ಲನೂ ಹಾಕಿ ಸ್ವಲ್ಪ ಮೆಂತ್ಯ ಐತೆ ನೋಡಿರಿ, ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಹಾಕೇನಿ ರೀ. ದೊಡ್ಡ ಜಾಸ್ತಿ ಬಂದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ. ಇದೇ ಇದನ್ನೇನೈತೆ ರೀ, ಇದು ಒಂದು ಉಗ್ಗಿ ಕುದಿಸ್ಕೊಂಡು ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು ರೀ. ಬಟ್ ನಾವು ಇವಾಗ ಪಲ್ಯ ಥರ ಯೂಸ್ ಮಾಡಲ್ಲ. ಅನ್ನ ನೋಡ್ರಿ, ಅನ್ನಕ್ಕೆ ಇಲ್ಲಿ ಬೊಗಣ್ಯಾಗ ಎಷ್ಟು ಬೇಕು ಅಷ್ಟು ಅಕ್ಕಿ ತೊಗೊಂಡು ಅದ್ರ ಅಳತೆಯೊಳಗನೆ ನಾನು ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಒಂದು 10 ನಿಮಿಷ ನೆನೆಸಿನ ಅಕ್ಕಿನ. ಡೈರೆಕ್ಟ್ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕೋದು ನನಗೆ ಹೆಚ್ಚು ಕಮ್ಮಿ ಅಂತ ಅನ್ನಿಸ್ತೈತಿ. ಅದಕ್ಕಂತೇಳಿ ಈಗ ಇದು ಸ್ವಲ್ಪ ನೀರು ಕುದಿ ಬರಲಿ ರೀ. ನೀರು ಕುದಿ ಬಂದ್ಮ್ಯಾಗ ಅಕ್ಕಿ ಹಾಕಿ ಮುಚ್ಚಿಬಿಡಮಂತ್ರಿ, ಅನ್ನ ರೆಡಿ ಆಗುತ್ತೆ. ಯಜಮಾನ್ರು ಕಾಯಿಪಲ್ಯ ತೊಗೊಂಬಂದಾರ ನೋಡ್ರಿ, ಇಲ್ಲಿ ಇಟ್ಟೀನಿ. ಅದನ್ನೆಲ್ಲನೂ ಒಂದು ತಾಟ್ನಾಗ ಅದನ್ನೆಲ್ಲ ಇನ್ನೂ ಹಾಕಬೇಕು. ಸೊ ಅನ್ನ ಅಂತೂ ಈ ಸದ್ಯಕ್ಕೆ ಮ್ಯಾಕ್ ಕ್ಯಾಪ್ ಮುಚ್ಚೇನ್ರಿ ಫ್ರೆಂಡ್ಸ. ಅದು ಕೂಡ ಕುದೀತೈತಿ. ಕುದ್ರೆ ಅದೊಂದಿಷ್ಟು ಬುತ್ತಿದೊಂದು ಟೆನ್ಷನ್ ಇದಾಗ್ಬಿಡ್ತೈತಿ ನೋಡ್ರಿ. ಕಾಯಿಪಲ್ಯ ಎಲ್ಲ ಸ್ವಲ್ಪ ತರ್ಸೀನಿ ರೀ, ಭಾಳ ಏನು ತರ್ಸಕ್ಕೆ ಹೋಗಿಲ್ಲ. ಸೊ ಬಾಂಡೆ ಬುಟ್ಟಿನೂ ಹಾಕಿಬಿಟ್ಟಿನಿ. ಅದಕ್ಕಂತೇಳಿ ಕುಲ್ಲ ಹಿಂಗೆ ಇಟ್ಟೀನಿ ರೀ. ಇದನ್ನೆಲ್ಲ ಈಗ ಒಂದು ತಾಟ್ನಾಗ ಇಟ್ಬಿಟ್ನಿ ಅಂದ್ರೆ ಅದನ್ನು ಕೆಲಸ ಖಾಲಿ ಆಗತ್ತೆ ರೀ. ಜಾಗ ಇಂಬದಂಗೆ ಅಂತ ಅನ್ಸದ. ಭಾಳನೇ ಮನೆ ಮುಂದೆ ಕಸ ಕಸ ಅನ್ನಂಗೆ ಆಗ್ಬಿಟ್ಟಿತ್ತು ರೀ. ಅದಕ್ಕಂತೇಳಿ ಸ್ವಲ್ಪ ಮಣ್ಣು ಅದೆಲ್ಲ ಜರ್ದು ಭಾಳ ಬಂದಿತ್ತು. ಸ್ವಲ್ಪ ಹುಡುಗ ಬಾಕಲ್ ಮುಂದಾಗ ಕಾಲಿಗೆ ಸಿಗರ್ ಹಾಕತ್ತದಂದೆ. ಹಂಗಾಗಿ ಇದೊಂದು ಕೆಲಸ ಮಾಡಾಕತ್ತಲ್ಲ ನೋಡ್ರಿ ಸ್ನೇಹ. ಹುಡುಗರಿಗೆ ಬರೀ ಸಾಲಿನ ಉದ್ದಕ್ಕೆ ಕಲಿಸ್ಕೊಂತ ಹೋದ್ರೂ ಉಪಯೋಗ ಇಲ್ಲ ರೀ. ಸಣ್ಣ ಪುಟ್ಟದ ಎಲ್ಪನು ಮಾಡೋಕೆ ಕಲಿಸ್ಬೇಕು. ಈ ಸ್ವಲ್ಪ ದಿನ ಚಂದ ಮಾಡ್ತಿದ್ದಿಡ್ರಿ ಯಾವ್ದಾರು ಹೇಳಿದ್ರೆ. ಮತ್ತು ತಾಯ್ದೇರಾಗಿ ನಮ್ಮ ತಾಯ್ದೇರು ನಮ್ಗೆ ಸಾಲಿನೂ ಹೆಚ್ಚು ಕಲಿಸಿಲ್ಲ ಅಂದ್ರೂ ಮನೆದರ ಕಲಿಸ್ಕೊಟ್ಟಾರ್ರಿ. ಈ ಗಂಡು ಮನ್ಯಾಗ ಅದ ನಮ್ಗೆ ಎಷ್ಟು ಹೆಲ್ಪ್ ಆಗ್ತದೆ. ಸೊ ಹೆಣ್ಮಕ್ಳು ಗಂಡು ಮಕ್ಳಕ್ಕಿಂತ ಯಾವುದಕ್ಕೂ ಕಡಿಮೆ ಇಲ್ಲ ನಿಜ. ಆದ್ರೂ ಬರೀ ಸಾಲಿನ ಅಂತಂದ್ರೂ ಚಲೋ ಇರಂಗಿಲ್ಲ ರೀ ಹುಡುಗರು. ಸೊ ಸ್ವಲ್ಪ ಅವರಿಗೆ ತಾಯಿದೇರ ಮನೆಗೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅರಿವು ಮೂಡಬೇಕು ಮಕ್ಕಳಿಗೆ. ಈ ಥರದ್ದು ಕೆಲಸ ಹಚ್ಚೋದ್ರೊಳಗೆ ಏನು ಅಡ್ಡಿ ಇಲ್ಲರಿ. ಆಕಿಗೆ ಈ ಮೊದಲಿನಂಗೆ ಏನು ಜಾಸ್ತಿ ಹೇಳೋಕ್ಕೂ ಹೋಗಲ್ಲ. ಬಿಟ್ರೂ ಮತ್ತು ಹುಡುಗರು ಇದಾಗ್ಬಿಡ್ತಾವ್ರಿ ಫ್ರೆಂಡ್ಸ, ಮಾತು ಕೇಳಂಗಿಲ್ಲ. ಭಾಳ ಏನಂತೀರಿ ಜಿದ್ದಿಗೆ ಬಿದ್ದು ಬಿಡ್ತಾರೆ, ಮಾಡಲ್ಲ ಹಂಗೆ ಹಿಂಗೆ ಅಂಥೇಳಿ. ಸ್ವಲ್ಪ ಹಚ್ಬೇಕು ನೋಡ್ರಿ. ಇದೇನು ದೊಡ್ಡ ಕೆಲಸನೂ ಅಲ್ಲ. ಈಗಂತರಕ್ಕಿಗೆ ಏನಂದ್ರೆ ಏನೂ ಹೇಳಲಾಗೇನು ರೀ. ಬರೀ ಹೇಳೋದು, ನಾಷ್ಟ, ಜಳಕ, ರೆಡಿ ಆಗೋದು ಆಯ್ತು ರೀ. ತಂದು ತಾನು ಅಭ್ಯಾಸ ಅದು ಮಾಡ್ಕೊತ ಕುಂಡ್ರಲಿ ಅಂತ ಬಿಡ್ತೀನಿ. ಆದ್ರೆ ಹುಡುಗರು ದೊಡ್ಡ ಹೋದಂಗೆಲ್ಲ ಒಂದು ಸ್ವಲ್ಪ ಹಚ್ಬೇಕ್ರಿ ನೋಡ್ರಿ. ಅಭ್ಯಾಸದ ಜೊತೆಗೆ ಇದನ್ನು ಇರಬೇಕಂತ ಅನ್ನೋದು ನನ್ನ ಉದ್ದೇಶ. ನೀವೇನು ಹೇಳ್ತೀರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹಚ್ಬೇಕಂತಲ್ಲ, ಗಂಡು ಹುಡುಗರಿಗೂ ಎಲ್ಲ ರೀತಿಯಿಂದನೂ ಅವರಿಗೆ ಮಾಹಿತಿ ಬೇಕು ರೀ ಫ್ರೆಂಡ್ಸ. ಹೆಣ್ಮಕ್ಳ ಬಗ್ಗೆ, ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟ್ ಬಗ್ಗೆ ಅವ್ರಿಗೂ ಮಕ್ಳಿಗೂ ಹೇಳ್ಕೊಡ್ಬೇಕು ನೋಡ್ರಿ. ಒಬ್ಬ ಗಂಡು ಮಗನನ್ನು ಒಬ್ಬ ತಾಯಿ ಒಳ್ಳೆಯ ರೀತಿಯಾಗಿ ಬೆಳೆಸಿದ್ಲಪ್ಪ ಅಂತಂದ್ರೆ
ಪ್ರಪಂಚದೊಳಗೆ ಹೆಣ್ಮಕ್ಳಿಗೆ ಕಷ್ಟನೇ ಅನ್ನೋದೇ ಇರೋಂಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ನಮ್ಮ ಬ್ಲ್ಯಾಂಕೆಟ್ ಎಷ್ಟು ಸ್ವಚ್ಛ ಆಗೈತೆ ಅಂದ್ರೆ ರೀ, ಆಹಾ ಒಂಥರ ಮನ್ಸಿನ ನಿರಾಳ ಸಮಾಧಾನ ಅಂತ ಅನ್ಸಕತ್ಬಿಟ್ಟಿತ್ತು ನನಗಂತ್ರೂ. ಸಿಕ್ಕಾಪಟ್ಟೆ ತುಳಿದಿವ್ರಿ, ಕಚ ಪಚ ತುಳಿದು. ಸೊ ಹಿಂಡಿ ಸ್ವಲ್ಪ ಹೊತ್ತು ನೀರು ಇಳಿಲಿ ಅಂತ ಇಟ್ಟಿದ್ವಿ. ಇಂಥವೆಲ್ಲ ಇವು ಎಷ್ಟು ವೇಟ್ ಇರ್ತಾವೆ ಮಾಡ್ದರಿಗೆ ಗೊತ್ತಿರ್ತದೆ. ಸೊ ಒಚ್ಕೊಳಕ್ಕೆ ಬೆಚ್ಚಗಿರುತ್ತೆ ಖರೆ ರೀ, ಯಪ್ಪ ಬೇಡದ್ರಿ ಸುದ್ದಿ, ಅಷ್ಟು ವೇಟ್ ಇತ್ತು ರೀ ಫ್ರೆಂಡ್ಸ್. ಅದು ಹಂಗೆ ಮಾಡಿ ಎಕ್ಕರ್ಲಾಟ ಮಾಡಿದೆ. ಸೊ ಇವಾಗ ಏನೈತೆ ನೋಡಿರಿ, ಸ್ವಲ್ಪ ಬಾಂಡೆ ಅದಾವೆ, ಆಮೇಲೆ ತಿಕ್ಕೊತೀನಿ. ಇದೊಂದು ಬುಟ್ಟಿ ತುಂಬಿಟ್ರೆ ಆಯಿತು. ಪಟ್ಕನಂಗೆ ಏನರ ಕೈಯಾಗ ಒಂದು ಬಾಂಡೆ ಬೇಕಂದ್ರೆ ಇಲ್ಲಿ ಬರ್ನ ತಿಕ್ಕಿ ತೊಳ್ಕೊಂಡು ಹೋಗೋಕೆ ಬರುತ್ತೆ. ಪೈಪನ್ನೇ ಅಂತಂದ್ರೆ ಲೇಟ್ ಆಗುತ್ತೆ ಅಂತೇಳಿ. ಸೊ ಆಮೇಲೆ ಅದಾಗನ ಲೇಟ್ ಆಯ್ತು ರೀ, ಕಂಡಪಟ್ಟಿ ಲೇಟ್ ಹಿಡಿತದು. ಎಲ್ಲ ತುಳಿದು ಮಾಡಿ ನೀರು ಸ್ವಚ್ಛ ಬರತ್ತನ ಇಲ್ಲಾಣ ಅದಂಗೆ ಆಗಿತ್ತು ರೀ. ಅದು ಭಾಳ ಹೊಲಸಾಗಿತ್ತು ಬ್ಲ್ಯಾಂಕೆಟ. ಹಂಗಾಗಿ ಅದ ಸ್ವಲ್ಪ ಲೇಟ್ ಆಯ್ತು ರೀ. ಹಂಗಾಗಿ ಇವ್ರು ನಿನ್ನೆಗ ಎಲ್ಲ ಒಗೆದು ಹಾಕಿವ್ರಿ ಫ್ರೆಂಡ್ಸ. ಅದು ನೀರು ಇಳಾಕತ್ತಾವು. ಒಣಗಿ ಬಿಟ್ನೆ ಅಂದ್ರೆ ತಾನ ಒಣಗಿ ಬಿಡ್ತಾವ್ರಿ. ಬಿಸಿಲು ಅಷ್ಟಿಲ್ಲ ಯಾಕೆ ಇವತ್ತು, ಬಟ್ ಬಿಸಿಲ ಗಾಳಿ ಮಾಡ ಎಲ್ಲನೂ ಮಿಕ್ಸ್ ಐತಿ ಇವತ್ತಿನ ದಿನ. ಬಟ್ ಆಮೇಲೆ ಏನು ಚೆಂದ ಇಲ್ಲರಿ, ಇದಿಷ್ಟು ಅದು ನೋಡಿರಿ ಫ್ರೆಂಡ್ಸ, ಎಲ್ಲ ಹಾಸಿಗೆಗಳು ಇದು ಅದು ರೀ, ಸ್ವಚ್ಛ ಅದು. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಈಗ ಮಾಡಿತ್ತು, ಮತ್ತು ಬಿಸಿಲು ಬಿಟ್ಟು. ಸೊ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ಲಾಗ್ಗಳು ಕೆಲವೇ ದಿನಗಳು ಅಷ್ಟೇ ಈಗ ಸಿಗ್ತಾವೆ ನಿಮ್ಗೆ ನೋಡೋದಕ್ಕೆ, ಆಮೇಲೆ ಅಲ್ಲಿ ರೂಟೀನ್ ಚಾಲು ಆಗ್ತೈತಿ ಅಂತ ಹೇಳ್ತಾ ಧನ್ಯವಾದಗಳು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಬಾಯ್.